ನಮಸ್ಕಾರ ಸ್ನೇಹಿತರೆ, ಚಿರು ಟ್ರಾವೆಲ್ ಗುರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಶೇಷ ನಮ್ಮ ಹಳ್ಳಿಗಳಲ್ಲಿ ಯುಗಾದಿ ಹಬ್ಬದ ಆಚರಣೆಗಳು ಎಷ್ಟು ವಿಜೃಂಭಣೆಯಿಂದ ಸಾಗುತ್ತೆ ಅನ್ನೋದನ್ನ ತೋರ್ಸೋದಿಕ್ಕೆ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಅದ್ಭುತವಾದ ಸೆಲೆಬ್ರೇಷನ್. ಈ ಸೆಲೆಬ್ರೇಷನ್ ನೀವು ನೋಡೋದಕ್ಕೆ ಸಾಧ್ಯನೇ ಇಲ್ಲ. ಯುಗಾದಿ ಹಬ್ಬ ಅಂದ್ರೆ ಸಿಟಿಲಿ ಬೇರೆ ಲೆವೆಲ್ ಇರುತ್ತೆ, ಹಳ್ಳಿಲಿ ಹೇಗಿರುತ್ತೆ ನೋಡೋಣ ಬನ್ನಿ ಸ್ನೇಹಿತರೆ. ನಾವು ಚಿಕ್ಕ ಹುಡುಗರಿದ್ದಾಗಿಂದನೂ ಕೂಡ ಈ ಯುಗಾದಿ ಹಬ್ಬನ ಸೆಲೆಬ್ರೇಷನ್ ಯಾವ ರೀತಿ ಮಾಡ್ತಾರೆ ಅಂತ ಹುಟ್ಟೂರಲ್ಲಿ ನೋಡ್ತಾನೆ ಬಂದಿದ್ದೀವಿ. ಈ ರೀತಿ ಸೆಲೆಬ್ರೇಷನ್ ಯಾವುದೇ ರೀತಿ ನಗರ ಪ್ರದೇಶಗಳಲ್ಲಿ ಇರಲ್ಲ. ಇದು ಹಳ್ಳಿಗಾಡಿನ ಪ್ರದೇಶಗಳಲ್ಲಿ ಮಾತ್ರ ನೋಡೋದಕ್ಕೆ ಸಿಗುತ್ತೆ ಸ್ನೇಹಿತರೆ. ಸೊ ಎಷ್ಟು ಅದ್ಭುತವಾಗಿ ಮಾಡ್ತಾರೆ ಅಂತ ಹೇಳಿದ್ರೆ, ಈ ಜಾಗ ನಮ್ಮ ಶ್ರೀರಂಗಪಟ್ಟಣ ತಾಲೂಕು, ಮಂಡ್ಯ ಡಿಸ್ಟಿಕ್ಕು, ಅರಕೆರೆ ಮತ್ತು ಮಂಡ್ಯ ಕೊಪ್ಪಲು ಗ್ರಾಮದಲ್ಲಿರುವಂತಹ ಕಾವೇರಿ ಬೋರಪ್ಪನ ಸನ್ನಿಧಿ. ಈ ಸನ್ನಿಧಿಗೆ ಪ್ರತಿ ಯುಗಾದಿಲೂ ಕೂಡ 48 ಹಳ್ಳಿ, ಸುತ್ತಮುತ್ತಲಿನ 48 ಹಳ್ಳಿಯ ಗ್ರಾಮ ದೇವರುಗಳನ್ನ ತಂದು ಇಲ್ಲಿ ಕಂಪ್ಲೀಟ್ ಆಗಿ ಅವರ ಪೂಜೆ ಪುನಸ್ಕಾರಗಳನ್ನೆಲ್ಲ ಮುಗಿಸ್ಕೊಂಡು ಜನರು ಅವ್ರೂರಿಗೆ ಯಾವ ರೀತಿ ಮೆರವಣಿಗೆನ ಸಾಗಿಸ್ತಾರೆ ಅನ್ನೋದನ್ನ ತೋರಿಸೋದು ಇವತ್ತು ನನ್ನ ಈ ವಿಡಿಯೋನ ಉದ್ದೇಶ. ಬನ್ನಿ ಸ್ನೇಹಿತರೆ, ಯಾವ ರೀತಿ ನಮ್ಮ ಜನ ನೋಡಿ, ಇಲ್ಲಿ ಎಷ್ಟು ಚೆನ್ನಾಗಿ ಈ ಕುಂಭಮೇಳದಲ್ಲಿ ಜನ ಯಾವ ರೀತಿ ಇದ್ರೋ ಅದೇ ರೀತಿಲಿ ನಮ್ಮ ಕಾವೇರಿ ಬೋರಪ್ಪ ಸನ್ನಿಧಿಯಲ್ಲಿ ಕೂಡ ಹೊಳೆಲಿ ಎಷ್ಟು ಅದ್ಭುತವಾಗಿ ಈಜ್ತಾ ಇದ್ದಾರೆ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರು, ವಯಸ್ಸಾದಂಥವ್ರು ಎಲ್ಲರೂ ಕೂಡ ಅದ್ಭುತವಾಗಿ ಈ ಹಬ್ಬನ ಆಚರಣೆ ಮಾಡ್ತಾರೆ. ಸೊ ಈ ಜಾಗ ನಿಮಗೆ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ, ಆದ್ರೂ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದು ಕಂಪ್ಲೀಟ್ ಆಗಿ ನಮ್ಮ ಕನ್ನಡ ಸಿನಿಮಾ ರಂಗದ ದೊಡ್ಡ ಯುವ ನಟರು ಆಗಲಿ, ಮೇರು ನಟರುಗಳಾಗಲಿ, ನಮ್ಮ ಸೀನಿಯರ್ಸ್ ಆಗಲಿ ಎಲ್ಲರೂ ಕೂಡ ಇಲ್ಲಿ ಬಂದು ಶೂಟಿಂಗ್ಗಳನ್ನ ಮಾಡಿದ್ದಾರೆ. ಈ ಜಾಗ ಅದ್ಭುತವಾಗಿ ಫೇಮಸ್ ಆಗಿದ್ದು ಯಾವ ರೀತಿ ಅಂತ ಹೇಳಿದ್ರೆ, ಎಲ್ಲ ಸಿನಿಮಾಗಳ ರಂಗದವರು ಬಂದಿದ್ದಾರೆ. ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಇದು ಬರೀ ಕನ್ನಡ ಇಂಡಸ್ಟ್ರಿ ಅಂತಲ್ಲ, ತಮಿಳ್ ಇಂಡಸ್ಟ್ರಿಯವರು ಬಂದಿದ್ದಾರೆ, ತೆಲುಗು ಇಂಡಸ್ಟ್ರಿಯವರು ಬಂದಿದ್ದಾರೆ, ಸಾಕಷ್ಟು ಹಿಂದಿ ಸೀರಿಯಲ್ಸ್ ಎಪಿಸೋಡ್ಸ್ ಅವರು ಕೂಡ ಬಂದು ಈ ಜಾಗದಲ್ಲಿ ಶೂಟಿಂಗ್ನ ಮಾಡಿದ್ದಾರೆ. ಸೊ ಇದು ಅಂಥ ಅದ್ಭುತವಾದಂಥ ಜಾಗ. ಸೊ ಇಲ್ಲಿ ನಮ್ಮ ಜನ ಎಷ್ಟು ಅದ್ಭುತವಾಗಿ ಬಳಸ್ಕೋತಾ ಇದ್ದಾರೆ ನೋಡಿ. ಈ ಹೊಳೆಲಿ ಈ ಬೇಸಿಗೆಯ ದಾಹದಲ್ಲಿ ಎಲ್ಲರೂ ಈಜಾಡಿಕೊಂಡು ಖುಷಿಯಾಗಿ ಎಲ್ಲ ಸ್ನಾನ ಮಾಡಿಕೊಂಡು ಯುಗಾದಿ ಹಬ್ಬನ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದಾರೆ. ಕಳೆದುದೆಲ್ಲ ದೊರಕಾಯ್ತು, ದೊರಕಿದ್ದೆಲ್ಲ ಬರವಾಯ್ತು, ಹೊಸತು ಹಾದಿ ತೋರಿ ಬಾಳ ಗೀತೆಯಾಯಿತು. ಏನೋ ಗೊತ್ತಿಲ್ಲ ಸ್ನೇಹಿತರೆ, ಹಳ್ಳಿಯ ವಾತಾವರಣ, ಹಳ್ಳಿಯ ಸೊಗಡು ಅಂದ್ರೆ ಏನೋ ಒಂಥರ ಒಂದು ರೋಮಾಂಚನ. ಆ ಒಂದು ಆಟ, ತುಂಟಾಟ, ಆ ಪ್ರೀತಿ ಖಂಡಿತವಾಗ್ಲೂ ಬೇರೆ ಕಡೆ ಸಿಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ ನನ್ನ ಅನುಭವ. ಯಾಕೆಂದ್ರೆ ನಾವು ಹುಟ್ಟಿ ಹಳ್ಳಿಯ ಬೆಳೆದಿರೋದ್ರಿಂದ ನಮ್ಮ ಹಳ್ಳಿಯ ವಾತಾವರಣ ಅಷ್ಟು ಅದ್ಭುತ, ಅನನ್ಯ, ಅಮೋಘ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂದ್ರೆ ಅಲ್ಲಿ ನಮಗೆ ಕಾಸಿಲ್ಲ ಅಂದ್ರೂ ಜೀವನ ನಡೆಯುತ್ತೆ, ಕಾಸಿದ್ರೂ ಜೀವನ ನಡೆಯುತ್ತೆ. ಏನೋ ಒಂದಿಲ್ಲ ಅಂದ್ರೂ ಆ ಒಂದು ಪರಿಸರ ಇದೆಯಲ್ಲ, ಆ ಪರಿಸರಕ್ಕೆ ನಾವು ಹೊಂದ್ಕೊಂಡು ನಡೆಸುವಂತಹ ಬಾಳ್ಮೆ ಅದ್ಭುತ. ಆ ಒಂದು ಫೀಲ್ನ ನಾನು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ಅದ್ಭುತವಾದಂಥ ನೇಚರ್ ಜೊತೆಲಿ ನಾವು ಹುಟ್ಟಿ ಅಲ್ಲಿ ಬೆಳೆದಿದ್ದೀವಿ ಅಂದ್ರೆ ಅದು ದೇವರು ನಮಗೆ ಕರುಣಿಸಿರುವಂಥ ಕೃಪಕಟಾಕ್ಷ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ನಾವುಗಳು ದೇವರ ಮೇಲೆ ಇಟ್ಟಿರುವಂತಹ ನಂಬಿಕೆ, ಆಚಾರ, ವಿಚಾರಗಳು ಎಲ್ಲವೂ ಅಮೋಘವಾಗಿರುತ್ತೆ. ಅದರಲ್ಲೂ ಇಂಥ ಹಬ್ಬ ಬಂದಾಗಂತೂ ಯುಗಾದಿಲಿ ನಾವು ಮರೆಯೋದಕ್ಕಾಗದೇ ಇರುವಂತಹ ಮೆಮೊರಿಗಳು ಸಾಕಷ್ಟಿದ್ದಾವೆ. ಚಿಕ್ಕ ವಯಸ್ಸಿಂದನೂ ಈ ದೇವರ ಮೆರವಣಿಗೆಗಳಾಗ್ಬೋದು, ಈ ಕುಣಿತಗಳು, ಈ ಟಪ್ಪಾಂಗುಚ್ಚಿ, ತಮಟೆಯ ಸದ್ದುಗಳು ಇವತ್ತು ಕೂಡ ನಾವು ಮರುಕಲ್ಪಿಸ್ತಾ ಇರ್ತೀವಿ. ಎಲ್ಲೋ ಒಂದು ಕಡೆ ಮಲ್ಕ್ ಹಾಕ್ತಾ ಇರ್ತೀವಿ. ಸಿಟಿಲ್ ಕೂತಿಯವರು ಕೂಡ ಹಬ್ಬಗಳಲ್ಲಿ ಏನಾದರೂ ನಮಗೆ ರಜೆ ಕೊಟ್ಟಿಲ್ಲ ಆಫೀಸಲ್ಲಿ ಅಂತಂದ್ರೆ, ಏನಪ್ಪಾ ರಜೆ ಕೊಡ್ಲೇ ಇಲ್ವಲ್ಲ ಅನ್ನೋ ಫೀಲು. ಯಾಕೆಂದ್ರೆ ನಮಗೆ ಅಂತ ಒಂದು ಅವಕಾಶನ ನಮ್ಮ ಮತ್ತೆ ಸಿಗಲ್ಲ. ಯಾಕೆಂದ್ರೆ ಈ ಒಂದು ಜಾತ್ರೆ, ಈ ಒಂದು ಜನಸಂದಣಿ, ಈ ಥರದೊಂದು ನೋಟ ಮತ್ತೆ ನಾವು ಒಂದು ವರ್ಷ ಕಾಯ್ಬೇಕಾಗತ್ತೆ. ಸೊ ಹಾಗಾಗಿ ನಂತರ ಎಷ್ಟೋ ಜನ ಬ್ಯಾಂಗ್ಳೂರ್ ಸಿಟಿಲಿ ಬಂದು ಸೆಟ್ಲ್ ಆಗಿರುವಂಥ ಹಳ್ಳಿ ಹುಡುಗರುಗಳಿಗೆ
ಇದ್ರ ಮಜಾ ಏನು ಅನ್ನೋದು ಸಾಕಷ್ಟು ಎಂಜಾಯ್ ಮಾಡಿರೋರಿಗೆ ಕಳ್ಕೊಂಡಿರೋರಿಗೆ ಗೊತ್ತಿರುತ್ತೆ. ಸೊ ಈ ಥರದ ಜಾತ್ರೆಯಲ್ಲಿ ಪುರಿ, ಖಾರ, ಸ್ವೀಟು, ಸಿಹಿ ತಿನಿಸುಗಳು ಎಲ್ಲವೂ ಕೂಡ ಸಖತ್ತಾಗಿರುತ್ತೆ. ಆ ಒಂದಿನದ ಹಬ್ಬ ಇಡೀ ಒಂದು ವರ್ಷದಲ್ಲಿ ನಮಗೆ ನೆನಪಾಗಿ ಉಳ್ಕೊಡುತ್ತೆ. ಇದು ನಿಜವಾದ ಹಬ್ಬ ಅಂತಂದ್ರೆ ನಮ್ಗಳಿಗೆ. ಅದರಲ್ಲೂ ಈ ಚಿಕ್ಕ ಮಕ್ಕಳಿದ್ದಾಗ ಈ ಸಿಹಿ ತಿನಿಸುಗಳು ನೋಡ್ಬಿಟ್ಟು ಪುರಿ ಖಾರ ಅಂತಂದ್ರೆ ಬಹಳ ಆಸೆ. ಏನಿಲ್ಲ ಅಂದ್ರೂ ಏನಿದ್ರು ಈ ಜಾತ್ರೆ ಅಂತ ಬಂದಾಗ ಈ ಪುರಿ ಖಾರ ಬಂದಿಲ್ ಸಿಗೋ ಮಜಾ ಬೇರೆ ಇನ್ಯಾವುದ್ರಲ್ಲೂ ಸಿಗಲ್ಲ ಗುರು. ಜಾತ್ರೆಯಲ್ಲಿ ನೆನಪಾಗೋ ಸ್ವೀಟ್ಸ್ ಯಾವುದು ಅಂದ್ರೆ ಈ ಮೈಸೂರು ಪಾಕು, ಬಾದುಷಾ, ಜಿಲೇಬಿ. ಈಗಿನ ಜನರೇಷನ್ ಮಕ್ಕಳುಗಳಿಗೆ ಈ ಜಾತ್ರೆ ಬಗ್ಗೆ ವಿಶೇಷತೆಗಳು ಏನು ಅಂತ ಗೊತ್ತಿಲ್ಲ. ಆದ್ರೆ ನಾವು 1990ರಲ್ಲಿ ಹುಟ್ಟಿರುವಂತ ಹುಡುಗರುಗಳು ಯಾರಿದ್ದಾರೆ ಅವರೆಲ್ರಿಗೂ ಗೊತ್ತಿರುತ್ತೆ ಜಾತ್ರೆಗಳ ವಿಜೃಂಭಣೆ ಏನು ಅನ್ನೋದು. ಅದನ್ನ ಎಂಜಾಯ್ ಮಾಡಿದವ್ರಿಗೆ ಗೊತ್ತಿರುತ್ತೆ. ಈ ಹೊಳೆಗಳಲ್ಲಿ ಈಜೊಡ್ಕೊಂಡು, ಈ ತರ ಜಾತ್ರೆಗಳಲ್ಲಿ ಓಡಾಡ್ಕೊಂಡು, ಕಿತ್ತಾಡ್ಕೊಂಡು, ಒಬ್ರ ಮೇಲೊಬ್ರು ನೆಗೆದಾಡ್ಕೊಂಡು, ತುಂಟಾಟಗಳನ್ನ ಆಡ್ಕೊಂಡು ಈ ಜಾತ್ರೆನ ಎಂಜಾಯ್ ಮಾಡಿರ್ತೀವಿ. ಇದು 90s ಕಿಡ್ಸ್ಗೆ ಮಾತ್ರನೇ ಗೊತ್ತಿರುತ್ತೆ. ಜಾತ್ರೆಗಳಲ್ಲಿ ಈ ತರದ್ದು ಮಾಸ್ಕ್ಗಳು ತಗೊಂಡು ಎಲ್ಲರೂ ಮುಖವಾಡ ಹಾಕೊಂಡು ಜನಗಳನ್ನ ಎದುರಿಸ್ಕೊಂಡು ಪ್ರ್ಯಾಂಕ್ ಮಾಡ್ತಾ ಇದ್ವಿ. ನಿಜವಾಗ್ಲೂ ಅದು ನಾವೇನಾ ಅಂತ ಅನ್ಸುತ್ತೆ. ನಿಜವಾಗ್ಲೂ ಈ ಚೈಲ್ಡ್ಹುಡ್ ಲೈಫು ನಿಜವಾಗ್ಲೂ ಗೋಲ್ಡನ್ ಲೈಫ್ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಅದು ಮತ್ತೆ ನಮ್ಮ ಲೈಫಲ್ಲಿ ಸಿಗಕ್ ಸಾಧ್ಯನೇ ಇಲ್ಲ. ಸಿಕ್ಕಿದ್ದನ್ನು ಮಾತ್ರ ಸಖತ್ತಾಗೇ ಅನುಭವಿಸಿದ್ವಿ. ಸರಿ ಸ್ನೇಹಿತರೆ, ಬನ್ನಿ ಈಗ ಭಗವಂತನ ದರ್ಶನ ಮಾಡೋಣ. ಇದೇ ನಮ್ಮ ಕಾವೇರಿ ಬೋರೆದೇವರ ಸನ್ನಿಧಿ. ಈ ಸನ್ನಿಧಿ ಎಷ್ಟು ಫೇಮಸ್ ಅಂದ್ರೆ ಸುತ್ತಮುತ್ತ 48 ಹಳ್ಳಿಯ ಜನರು ಕೂಡ ಯಾವುದೇ ಒಂದು ಹಬ್ಬ ಆಚರಣೆಗಳಿಗಾಗ್ಲಿ ಈ ಭಗವಂತನ ದರ್ಶನ ಪಡಿತಾರೆ. ಇದು ನಿಜವಾಗ್ಲೂ ಕಾವೇರಿ ಕ್ಷೇತ್ರದಲ್ಲೇ ಅದ್ಭುತವಾದಂತ ಒಂದು ಜಾಗ ಅಂತಾನೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಕಾಲಭೈರವೇಶ್ವರ ಹಾಗೂ ನಮ್ಮ ಚುಂಚನಗಿರಿ ಸ್ವಾಮಿಗಳು ಕೂಡ, ನಿರ್ಮಲಾನಂದ ಸ್ವಾಮಿಗಳು ಕೂಡ ಬಂದಾಗ ಹೇಳಿರೋದೇನಂತಂದ್ರೆ ಈ ಒಂದು ಕಾಲಭೈರವೇಶ್ವರನ ಒಕ್ಕಲಲ್ಲಿ ಶ್ರೇಷ್ಠವಾದ ಸ್ಥಳ ಅಂದ್ರೆ ಅದು ಈ ಕಾವೇರಿ ಬೋರೆದೇವರ ಸನ್ನಿಧಿ ಅಂತೆ. ಸೊ ನಮ್ಗೆ ಆ ಮಾತುಗಳನ್ನ ಕೇಳಿದಾಗ ತುಂಬಾನೇ ಖುಷಿ ಆಯ್ತು. ಇಂಥ ಜಾಗದಲ್ಲಿ ನಾವೇ ಪುಣ್ಯವಂತರು ಅಂತಾನೆ ಹೇಳ್ಬೋದು. ಸೊ ನಮ್ಮೆಲ್ಲಾ ಜನರು ಕೂಡ ಬರ್ತಾ ಇರ್ತಾರೆ ಅವಾಗವಾಗ ದೇವಸ್ಥಾನಗಳಿಗೆ. ಅವ್ರ ಕೈಲಾದಂತ ಸಣ್ಣ ಪುಟ್ಟ ಸಹಾಯಗಳನ್ನ ಮಾಡೋದ್ರ ಜೊತೆಗೆ ದೇವಸ್ಥಾನದ ಅಭಿವೃದ್ಧಿ ಕಡೆಗೆ ಬಹಳ ಸಾಕಷ್ಟು ಗಮನ ಹರಿಸ್ತಾ ಇದ್ದಾರೆ. ಯಾಕೆಂದ್ರೆ ಇಂದಿನ ದಿನಗಳಲ್ಲಿ ಅಂದ್ರೆ ನಾವು ಚಿಕ್ಕವರಿದ್ದಾಗ 1-2ನೇ ಕ್ಲಾಸೋ 3ನೇ ಕ್ಲಾಸೋ ಇರಬೇಕು. ಆಗ ನಾವು ನೋಡ್ದಂಗೆ ಈ ಜಾಗದಲ್ಲಿ ನಮ್ಮ ಕನ್ನಡ ಚಿತ್ರರಂಗದ ಎಲ್ಲಾ ದೊಡ್ಡ ಸ್ಟಾರ್ ಸೆಲೆಬ್ರಿಟಿ ನಟರನ್ನು ಕೂಡ ನಾವಿಲ್ಲಿ ನೋಡಿದ್ದೀವಿ. ರಾಜ್ಕುಮಾರ್ ಅಣ್ಣ, ವಿಷ್ಣುವರ್ಧನ್ ಸರ್, ಅಂಬರೀಷ್ ಅಣ್ಣ, ದರ್ಶನ್ ಅಣ್ಣ, ಜಗ್ಗೇಶ್ ಅಣ್ಣ, ಇವತ್ತಿನ ಸ್ಟಾರ್ ಆಗಿ ನಮ್ಮ KGF ರಾಕಿಂಗ್ ಸ್ಟಾರ್ ಯಶ್ ಅಣ್ಣ, ಎಲ್ಲರೂ ಕೂಡ ಸಿನಿಮಾ ಮಾಡಿದ್ದಾರೆ ಈ ಜಾಗದಲ್ಲಿ. ಸೊ ಯಾರಾದ್ರೂ ಈ ಜಾಗಕ್ಕೆ ವಿಸಿಟ್ ಮಾಡಬೇಕು ಅನ್ನೋದಿದ್ರೆ ನಾನು ಮತ್ತೆ ಹೇಳ್ತಾ ಇದ್ದೀನಿ, ಅರ್ಕೆರೆ ಮಂಡ್ಯ ಕೊಪ್ಪಳು ಸಮೀಪದಲ್ಲಿರುವಂತಹ ಶ್ರೀ ಕಾವೇರಿ ಹೊಳೆ ಬೋರೆದೇವರ ಟೆಂಪಲ್ ಅಂತ ನೀವು ಗೂಗಲ್ ಮ್ಯಾಪ್ ಅಲ್ಲಿ ಹಾಕಿದ್ರೆ ಸೊ ಡೆಫಿನೆಟ್ಲಿ ಇಲ್ಲಿಗೆ ಬರ್ತೀರಾ. ಅಷ್ಟು ಯಾರಾದ್ರೂ ಆಸಕ್ತರಾಗಿದ್ರೆ ನಾನು ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ ಲಿಂಕ್ನ. ಸೊ ಯಾರಾದ್ರೂ ಬರಬೇಕು ಅಂತ ಇಂಟ್ರೆಸ್ಟ್ ತೋರಿಸುವಂಥವ್ರು ಆ ಲಿಂಕ್ನ ಯೂಸ್ ಮಾಡಿಕೊಂಡು ಈ ಜಾಗ ಬಂದು ನೋಡ್ಬೋದು. ಒನ್ ಡೇ ಎಂಟರ್ಟೈನ್ಮೆಂಟ್ಗೆ ಯಾವುದೇ ಕಾರಣಕ್ಕೂ ನಿಮಗೆ ಇದ್ರಲ್ಲಿ ಲಾಸ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಇಲ್ಲಿ ಯಾವುದೇ ರೀತಿ ಚಾರ್ಜಸ್ ಇರಲ್ಲ. ಸೊ ನಿಮ್ಮ ಫ್ರೀ ಎಂಟರ್ಟೈನ್ಮೆಂಟು ನೀವು ಸಖತ್ತಾಗಿ ಎಂಜಾಯ್ ಮಾಡಬೇಕು ಅಂತಿದ್ರೆ ಖಂಡಿತವಾಗ್ಲೂ ಬನ್ನಿ ಸ್ನೇಹಿತರೆ. ಸಿಹಿ, ಕಹಿ, ಬೇವು, ಬೆಲ್ಲ ನಮ್ಮೆಲ್ಲರ ಕಷ್ಟ ಸುಖಗಳನ್ನ ಈ ಭಗವಂತನೇ ಬಲ್ಲ. ಬೇವು ಬೆಲ್ಲನ ನಾವು ಯಾಕೆ ಯುಗಾದಿಲೇ ತಗೋಬೇಕು, ಈ ಯುಗಾದಿಲೇ ನಾವು ತಿಂತೀವಿ ಅಂತ ಹೇಳಿದ್ರೆ ನಮ್ಮ ಕಷ್ಟ ಸುಖ ಎರಡೂ ಕೂಡ ಬೇವು ಬೆಲ್ಲ ಇದ್ದಂಗೆನೆ. ಕಹಿಗಳು ಜಾಸ್ತಿ ಇರುತ್ತೆ, ಸಿಹಿ ನೆನಪುಗಳು ಜಾಸ್ತಿ ಇರುತ್ತೆ. ನಮ್ಮ ಹಿಂದೂ ಧರ್ಮದ ಆಚರಣೆಗಳ ಪ್ರಕಾರ ಯುಗಾದಿಲೇ ನಮಗೆ ಹೊಸ ವರ್ಷ. ನಮ್ಮ ವರ್ಷದ ಆರಂಭಗಳು ಯಾವ ರೀತಿ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಯುಗಾದಿಯ ಹಿಂದಿನ ದಿನಗಳಲ್ಲಿ ಅಂದ್ರೆ ಒಂದು ತಿಂಗಳ ಹಿಂದೆನೆ ನಮ್ಮ ಪರಿಸರದಲ್ಲಿ ಸಾಕಷ್ಟು ಬದಲಾವಣೆಗಳಾಗ್ತಾ ಹೋಗುತ್ತೆ. ಈ ತರಗೆಲೆಗಳೆಲ್ಲ ಉದುರಿ ಮರಗಳಲ್ಲಿ ಈ ಚಿಗುರೆಲ್ಲ ಸ್ಟಾರ್ಟ್ ಆಗುತ್ತೆ. ಆ ಚಿಗುರೆಲೆ ಆರಂಭದ ದಿನಗಳೇ ನಮಗೆ ಹೊಸ ವರ್ಷದ ಆರಂಭ. ಸೊ ಹಾಗಾಗಿ ನಮ್ಮ ಆಚರಣೆ ಯಾವುದೇ ರೀತಿ ಇಂಗ್ಲಿಷ್ ಕ್ಯಾಲೆಂಡರ್ ಇರುವಂತಹ ಆಚರಣೆ ಹೊಸ ವರ್ಷ ಅಲ್ಲ. ಇದು ನಮಗೆ ಹೊಸತನದ, ಹೊಸ ಜೀವನದ ಹೊಸ ಆರಂಭ. ಹಾಗಾಗಿ ಇದೇ ನಮಗೆ ಹೊಸ ವರ್ಷ.
ಈ ಕಾವೇರಿ ನದಿಯ ತೀರದ ಬಂಡೆಯ ಮೇಲೆ ನಮ್ಮ ದೇವರ ಕಳಸಗಳನ್ನೆಲ್ಲ ತೊಳೆದು ಸಿದ್ಧ ಮಾಡಿಕೊಂಡು ಈಗ ಮೆರವಣಿಗೆಗೆ ಬರ್ತಾ ಇದ್ದಾರೆ. ನೋಡಿ, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ದೇವರ ಕುಣಿತ ಮೆರವಣಿಗೆ, ವಿಜೃಂಭಣೆಯಿಂದ ಸಾಗುತ್ತೆ. ಯಾವ ರೇಂಜ್ಗೆ ಹೋಗುತ್ತೆ ಅಂದ್ರೆ ಸ್ನೇಹಿತರೆ, ಇಲ್ಲಿಂದ ಸ್ಟಾರ್ಟ್ ಆಗುವಂತ ಮೆರವಣಿಗೆ 48 ಹಳ್ಳಿಯ ದೇವರುಗಳು ಕೂಡ ಈ ಕಾವೇರಿ ಬೋರಪ್ಪನ ದರ್ಶನವನ್ನು ಪಡೆದು ಇಲ್ಲಿಂದ ಅವರವರ ಗ್ರಾಮಗಳಿಗೆ ಚಲಾವಣೆಗಳನ್ನ ಸ್ಟಾರ್ಟ್ ಮಾಡ್ತಾರೆ. ಕುಣಿತಗಳ ಮುಖಾಂತರ, ಜನರನ್ನು ರಂಜಿಸುವ ಮುಖಾಂತರ, ಭಗವಂತನಲ್ಲಿರುವಂತಹ ಆ ಒಂದು ಭಕ್ತಿಯ ಮುಖಾಂತರ ಈ ಅದ್ಭುತವಾದಂತಹ ಈ ವಿಡಿಯೋಗಳನ್ನ ನೀವು ನೋಡ್ಬೋದು ಸ್ನೇಹಿತರೆ. ನೋಡಿ, ನಮ್ಮ ಹುಡುಗರೆಲ್ಲ ಫುಲ್ಲು ಜೋಶಲ್ಲಿ ಇದ್ದಾರೆ. ಹಾಕು ನೀನು ಸ್ಟೆಪ್ಪು ಹಾಕ್ತೀನಿ ನಾನೊಂದು ಏಟು ಅಂತ ಒಬ್ರ ಮೇಲೆ ಒಬ್ರು ಕಾಂಪಿಟೇಷನ್ ಕುಣಿಯಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಇವಾಗ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನೋಡಿ ನಮ್ಮ ಬಿಸಿಲು ಮಾರಮ್ಮನ ಮೆರವಣಿಗೆ. ನಮ್ಮ ಬಿಸಿಲು ಮಾರಮ್ಮನ ಬಂಟ ಇದು ಎಷ್ಟು ಅದ್ಭುತವಾಗಿ ರೆಡಿ ಆಗಿದೆ ನೋಡಿ, ನಮ್ಮ ಬಿಸಿಲು ಮಾರಮ್ಮನ ಬಂಟ. ಸೊ ಬಿಸಿಲು ಮಾರಮ್ಮನ ಕುಣಿತ ಈಗ ಸ್ಟಾರ್ಟ್ ಆಗುತ್ತೆ. ನಮ್ಮ ಬಿಸಿಲು ಮಾರಮ್ಮನ ಗುಡ್ಡಪ್ಪಂದ್ರು ಕೂಡ ಎಷ್ಟು ಚೆನ್ನಾಗಿ ಹೆಜ್ಜೆಗಳ ಮೇಲೆ ಹೆಜ್ಜೆ ಹಾಕಿ ಕುಣಿತನ ಸಾಗಿಸ್ತಾ ಮೆರವಣಿಗೆನ ಮೆರೆಸ್ತಾರೆ ಅನ್ನೋದನ್ನ ನೋಡ್ತಾ ಹೋಗೋಣ ಬನ್ನಿ ಸ್ನೇಹಿತರೆ. ಯಾವುದು ಇದು ಬಿಸಿಲು ಮಾರಮ್ಮ ಅಂತ ಯೋಚನೆ ಮಾಡ್ತಾ ಇದ್ರಾ? ನಮ್ಮ ಅರಕೆರೆ ಗ್ರಾಮದ ಗ್ರಾಮ ದೇವತೆ ಬಿಸಿಲು ಮಾರಮ್ಮ ಇದೇನೆ. ಸೊ ಅಲ್ಲಿಂದ ಅವರ ಕುಣಿತಗಳ ಮೂಲಕ ಮೆರವಣಿಗೆಯನ್ನು ಮೆರೆಸ್ತಾ ನಮ್ಮ ಗುಡ್ಡಪ್ಪ ಅದ್ಭುತವಾದ ಹೆಜ್ಜೆಗಳ ಮೇಲೆ ಹೆಜ್ಜೆ ಹಾಕಿ ಬಿಸಿಲು ಮಾರಮ್ಮನ ದೇವಸ್ಥಾನದವರೆಗೂ ಕೂಡ ಇದೇ ಒಂದು ಮೆರವಣಿಗೆ ಮುಖಾಂತರ ಜನರನ್ನು ರಂಜಿಸ್ತಾ ಜನರುಗಳಿಗೆ ಒಳ್ಳೆ ದರ್ಶನಗಳನ್ನ ಕೊಡ್ತಾ ಮುಂದೆ ಸಾಗ್ತಾ ಹೋಗ್ತಾ ಇರ್ತಾರೆ. ನೀವ್ ಏನೇ ಹೇಳಿ ಸ್ನೇಹಿತರೆ, ಜಾತ್ರೆ ಅಂದ್ರೆ ಈ ನುಗ್ಲಾಟಗಳಿಲ್ಲ ಅಂತಂದ್ರೆ ಅದು ಜಾತ್ರೆ ಅಂತ ಅನ್ಸ್ಕೊಳ್ಳೋದೇ ಇಲ್ಲ. ಆ ಜಾತ್ರೆಗೆ ವ್ಯಾಲ್ಯೂ ಆಡ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಇದಕ್ಕೆ ನಮ್ಮ ಕಡೆ ಪಂಜಿನ ಸೇವೆ ಬಾಯಿ ಬೀಗದ ಹರಕೆ ಅಂತ ಹೇಳ್ತೀವಿ. ಇದನ್ನ ಅವರವರ ವೈಯಕ್ತಿಕವಾಗಿ ಅಥವಾ ಅವರೊಂದು ಸಾಂಪ್ರದಾಯಿಕವಾಗಿ ಆಚರಣೆಗಳನ್ನ ಮಾಡ್ತಾನೆ ಬಂದಿರ್ತಾರೆ. ಇದು ಒಂದಳ್ಳಿಗೆ ಸೀಮಿತವಾಗಿರೋದಿಲ್ಲ. ನಾನು ಅವಾಗಲೇ ಹೇಳ್ತಾ ಇದ್ದೀನಿ ಸ್ನೇಹಿತರೆ, 48 ಹಳ್ಳಿಗಳ ಸುತ್ತಮುತ್ತಲಿನ ಜನರು ತಮ್ಮ ಗ್ರಾಮ ದೇವತೆಯನ್ನು ಮೆರವಣಿಗೆಯನ್ನು ಮಾಡಿಸ್ಕೊಳ್ಳೋದ್ರ ಜೊತೆಗೆ ಅವರ ಹರಕೆಗಳನ್ನು ಕೂಡ, ಅವರ ಸಂಪ್ರದಾಯಗಳನ್ನ ಅಂದ್ರೆ ಅವ್ರ ಊರುಗಳಲ್ಲಿ ಪಾಲಿಸುವಂತಹ ಸಂಪ್ರದಾಯಗಳು ಏನಿದೆಯೋ ಅದನ್ನ ಎಲ್ಲರೂ ಕೂಡ ಚಾಚು ತಪ್ಪದೆ ಪಾಲಿಸ್ತಾ ಇರ್ತಾರೆ. ಸೊ ಅದರಲ್ಲಿ ಇವ್ರದ್ದು ಕೂಡ ಇದೊಂದು ಸಂಪ್ರದಾಯ, ಬಾಯಿ ಬೀಗ ಪಂಜಿನ ಸೇವೆ ಅಂತ ಹೇಳ್ತೀವಿ. ಸೊ ಅವರು ಈ ದೇವಸ್ಥಾನದಿಂದ ಸ್ಟಾರ್ಟ್ ಮಾಡಿ ಅವರ ಗ್ರಾಮ ದೇವತೆಗೆ, ಗ್ರಾಮ ದೇವರ ಹತ್ರ ತಲುಪೋ ತನಕ ಕೂಡ ಸೊ ಈ ಒಂದು ಆಚರಣೆನ ಕೂಡ ಈ ಹಬ್ಬದಲ್ಲಿ ಮಾಡ್ತಾರೆ ಸ್ನೇಹಿತರೆ. ಫೈನಲ್ ಆಗಿ ಈ ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಏನು ಅಂತ ಹೇಳಿದ್ರೆ ಸ್ನೇಹಿತರೆ, ಎಷ್ಟೋ ನಮ್ಮ ಹಳ್ಳಿ ಹುಡುಗರುಗಳು ಹಬ್ಬಗಳಿಗೆ ಬರೋದಿಕ್ಕಾಗಿರಲ್ಲ. ನಮ್ಮ ಈ ಸುತ್ತಮುತ್ತಲಿನ 48 ಹಳ್ಳಿಗಳಲ್ಲಿ ಯಾರ್ಯಾರು ಊರನ್ನ ಬಿಟ್ಟು ಹೊರಗಡೆ ಬಂದು ದುಡಿಮೆಗೋಸ್ಕರ ಶ್ರಮಿಸ್ತಾ ಇರ್ತಾರೆ ಅಂತ ನನ್ನ ಸ್ನೇಹಿತರಿಗೂ ಕೂಡ ಈ ಹಬ್ಬದ ವಿಚಾರಗಳು ತಿಳಿಲಿ, ಇವತ್ತಿನ ಹಬ್ಬ ಈ ತರ ಆಚರಣೆ ಆಗಿದೆ ಅನ್ನೋದು ಗೊತ್ತಾಗ್ಲಿ ಅಂತಾನೆ ಈ ವಿಡಿಯೋನ ನಾನು ಮಾಡ್ತಾ ಇರುವಂತ ಉದ್ದೇಶ. ಸೊ ಸ್ನೇಹಿತರೆ, ಯಾರ್ಯಾರು ನಿಮ್ಮ ಊರುಗಳಿಗೆ ಹೋಗೋದಿಕ್ಕೆ ಮಿಸ್ ಮಾಡ್ಕೊಂಡಿದ್ರು ತಮಗೋಸ್ಕರನೇ ನಾನು ಈ ವಿಡಿಯೋಗಳನ್ನ ಮಾಡ್ತಾ ಇದ್ದೀನಿ. ಈ ಹಬ್ಬದ ಆಚರಣೆಯನ್ನು ನಾನು ನಿಮ್ಮಗಳ ಜೊತೆಲೆ ಆಚರಣೆ ಮಾಡ್ಕೊಂತ ಈ ವಿಡಿಯೋದಲ್ಲಿ ಇನ್ನೂ ಸಾಕಷ್ಟು ವಿಚಾರಗಳನ್ನ ಹೇಳ್ಬೇಕು ಅಂತ ನಾನು ಅನ್ಕೊಂಡಿದ್ದೆ. ಬಟ್ ಆದ್ರೆ ಟೈಮ್ ಲ್ಯಾಗ್ ಆಗ್ತಾ ಹೋಗ್ಬಿಡುತ್ತೆ. ಹೀಗಾಗಿ ನಾವು ಈ ಯುಗಾದಿ ಹಬ್ಬವನ್ನು ಯಾವ ರೀತಿ ನಮ್ಮ ಗ್ರಾಮಗಳಲ್ಲಿ ಆಚರಣೆ ಮಾಡ್ತೀವಿ ಅನ್ನೋದನ್ನ ನನಗೆ ತಿಳಿದಂತ ಒಂದು ನಾಲೆಡ್ಜ್ ಪ್ರಕಾರವಾಗಿ ನಾನು ಹೇಳಿದ್ದೀನಿ. ಸೊ ಇನ್ನೂ ಸಾಕಷ್ಟು ವಿಷಯಗಳು ಇದೆ. ಹಬ್ಬದ ವಿಚಾರಗಳಿಗೆ ಸಂಬಂಧಪಟ್ಟಂಗೆ ಒಂದೊಂದು ಗ್ರಾಮದಲ್ಲಿ ಒಂದೊಂದು ವಿಶೇಷತೆಗಳಿರುತ್ತೆ. ಸೊ ಆದ್ರೆ ನನಗೆ ಗೊತ್ತಿರುವಂತ ವಿಚಾರ ಏನು, ನಾವು ಚಿಕ್ಕ ವಯಸ್ಸಿಂದ ಯಾವ ರೀತಿ ಯುಗಾದಿ ಹಬ್ಬವನ್ನ ಆಚರಣೆಗಳನ್ನ ಮಾಡ್ತಾ ಬರ್ತಿದೀವಿ. ಸೊ ನಮ್ಮ ಚಿಕ್ಕ ವಯಸ್ಸಿಂದ ಹಿಡಿದು ನಾವು ಇಲ್ಲಿವರೆಗೂ ನಮ್ಮ ಗ್ರಾಮಗಳಲ್ಲಿ ಯಾಕೆ ಯುಗಾದಿ ಹಬ್ಬಕ್ಕೆ ಜಾಸ್ತಿ ಮಹತ್ವವನ್ನ, ಆದ್ಯತೆಗಳನ್ನ ಕೊಡ್ತೀವಿ ಅಂತ ಹೇಳ್ತಾ ಇದ್ದೀನಿ. ಸೊ ಇದು ನಮ್ಮ ನೇಚರು. ಈ ನೇಚರಲ್ಲೇ ನಾವು ಹಬ್ಬಗಳನ್ನ ಆಚರಣೆ ಮಾಡುವಂತ ಖುಷಿ ನಮಗೆ ತುಂಬಾನೇ ಜಾಸ್ತಿ. ಸೊ ಹಾಗಾಗಿ ನಮ್ಮ ಹಳ್ಳಿ ಮಕ್ಕಳಿಗೆ, ನಮ್ಮಂತಹ ಬಡವರ ಮಕ್ಕಳಿಗೆ ಈ ಒಂದು ವಿಡಿಯೋಗಳನ್ನ ಅರ್ಪಣೆ ಮಾಡ್ತಾ ಈ ವಿಡಿಯೋ ನೋಡ್ತಾ ಇರುವಂತ ತಮ್ಮೆಲ್ರಿಗೂ ತುಂಬು ಹೃದಯದ ಧನ್ಯವಾದಗಳನ್ನ ತಿಳಿಸ್ತಾ, ಸ್ನೇಹಿತರೆ ಯಾರ್ಯಾರು ಹಬ್ಬಗಳನ್ನ ಮಿಸ್ ಮಾಡ್ಕೊಂಡಿದ್ರೋ ಮುಂದಿನ ವರ್ಷ ಮಿಸ್ ಮಾಡ್ಕೋಬೇಡಿ, ಹಬ್ಬಗಳಿಗೆ ಹಾಜರಾಗಿ ಖುಷಿ ಪಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಕ್ತಾಯ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಜೈ ರಾಮ್ ಕೃಷ್ಣ.